ದಿನ ನಾನು ನುಗ್ಗೆ ಸೊಪ್ಪಿನ ಪಲ್ಯ ತುಂಬ ಸುಲಭವಾಗಿ ಮಾಡ್ಕೋಬಹುದಾದಂಥ ನುಗ್ಗೆ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು 1 ಕಟ್ಟಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದಿದ್ದೆ. 2-3 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು, ಈ ಸೊಪ್ಪನ್ನು ಬಿಡಿಸೋದೇ ಒಂದು ಸಾಹಸ ಅಂತ ಹೇಳ್ಬೋದು. ಯಾಕಂದರೆ ಸಣ್ಣ ಸಣ್ಣ ಕಡ್ಡಿಗಳೆಲ್ಲ ಇರುತ್ತೆ. ಕಡ್ಡಿಗಳನ್ನೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ 1 ಕಟ್ಟಷ್ಟು ನುಗ್ಗೆ ಸೊಪ್ಪಿಗೆ 1 ಹಿಡಿಯಷ್ಟು ಮಾತ್ರ ಸೊಪ್ಪಾಗುತ್ತೆ ಅಷ್ಟೇ. ಫ್ರೈ ಆದಮೇಲೆ ನೋಡಿ, ಈ ಫ್ರೈ ಆಗಿರೋವಂಥ ಸೊಪ್ಪನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬ ಹೆಲ್ತ್ ಬೆನಿಫಿಟ್ಸ್ನ ಹೊಂದಿದೆ ಈ ಸೊಪ್ಪು. ಏರ್ ಫಾಲ್ನ ಕಡಿಮೆ ಮಾಡುತ್ತೆ, ಹಿಮೋಗ್ಲೋಬಿನ್ನ ಹೆಚ್ಚಿಗೆ ಮಾಡುತ್ತೆ. ಇದರಲ್ಲಿ ಐರನ್ ಅಂಶ ತುಂಬ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟ ಅಂದಂಗೆ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಸುಲಭ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ. ಈ ಸೊಪ್ಪಿನ ಪಲ್ಯನ 2-3 ರೀತಿಯಲ್ಲಿ ಮಾಡ್ಬೋದು. ನಾವು ಇದಕ್ಕೆ ತೊಗರಿಬೇಳೆ ಸೇರಿಸ್ಕೊಂಡು ಕುಕ್ಕರ್ಗೆ ಇಕ್ಕೊಂಡು ಬಸ್ಸಾರು ಮತ್ತು ಪಲ್ಯನೂ ಮಾಡ್ಕೋಬೋದು. ಮತ್ತು ಈ ಥರ ಡ್ರೈ ಫ್ರೈ ಮಾಡಿಕೊಂಡು ಹುರ್ಗಡ್ಲೆ ಮತ್ತು ಪೌಡರ್ ಮಾಡಿಕೊಂಡು ಹಾಕ್ಕೊಂಡು ಅದು ಒಂಥರ ಪಲ್ಯ ಮಾಡ್ಕೋಬೋದು. ನಾನು ಇದನ್ನು ತುಂಬ ಸುಲಭವಾದ ರೀತಿಯಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಈಗ ಪಲ್ಯ